ಲಾಸ್ಟ್ ಅಲ್ಲಿ ಒಂದು ನಿಮ್ಗೇನೆ ಬೇಗ ಬಿಟ್ಕೊಟ್ಟಿದ್ದು ಅನ್ಸುತ್ತೆ ಮೇ ಬಿ ಅದಕ್ಕೆ ಮಿಸ್ ಯು You. ಸೋನಾ ಅಂತ ಹೇಳ್ಬಿಟ್ಟು ಹಾಕೊಟ್ಟಿದ್ರು ಹೌದು ಲೇಟ್ ಆಗಿ ಕರ್ಕೊಟ್ರು ಬೇಗ ಮುಗಿಸ್ಬಿಟ್ಟಿದ್ರು ನಿಮ್ ಪೋರ್ಷನ್. ಹೌದು ಅಂದ್ರೆ ನನ್ ಪೋರ್ಷನ್ಸ್ ಮುಗ್ದಿತ್ತು. ಬಟ್ ಆ ದಿನ ಒಂಥರ ಇಟ್ ವಾಸ್ ವೆರಿ ಇಮೋಷನಲ್ ಡೇ ನಮ್ಗೆ. ಅಂದ್ರೆ ನಾನಂತಲ್ಲ, ನಮ್ ಸ್ಟಾಫ್ ಆಗಿರ್ಲಿ ಅವ್ರ ಸ್ಟಾಫ್ ಆಗಿರ್ಲಿ, ನಾವೊಂದು ಅಯ್ಯೋ ಅದೀಗೋ ಇದು ಅದು ಏನಿರದೆ ಮಾದೇವ ಶೂಟಿಂಗ್ ಅಂದಿದ ತಕ್ಷಣ ಆಯ್ತು ಮೇಡಮ್, ಅವ್ರಿಗೆ ಬೇರೆ ಶೂಟಿಂಗ್ ಇದ್ರು ಕ್ಯಾನ್ಸಲ್ ಮಾಡಿ ಬರ್ತಾ ಇದ್ರು ಮಾದೇವ ಶೂಟ್ಗೆ. ಅಷ್ಟು ಆ ಒಂದು ಬಾಂಡ್ ಇತ್ತು ನಮ್ದು. ಸೊ ನನ್ ಲಾಸ್ಟ್ ಡೇ ಆಫ್ ಶೂಟ್ ಅಂದ್ರೆ ಅಯ್ಯೋ ನಿಜವಾಗ್ಲೂ ಇಟ್ ವಾಸ್ ಅ ವೆರಿ ಇಮೋಷನಲ್ ಡೇ ಫಾರ್ ಆಲ್ ಆಫ್ ಅಸ್. ಹೇಳ್ತಿದ್ರು ಲಾಸ್ಟ್ ಡೇ ಅಂತ ಹೇಳ್ಬೇಡಿ ಅಂತಿದ್ರು ಪಾಪ. ಬೇಜಾರಾಗ್ತಿತ್ತು ಕೇಳಿದ್ರೆ. ಕೇಳಕ್ ಬೇಜಾರಾಗ್ತಿತ್ತು. ಬಟ್ ದೆನ್ ಲಾಸ್ಟ್ ಇವ್ರು ನಂಗೆ ಆಕ್ಚುಲಿ ಅಳ್ಸಿದ್ರು ಅದೆಲ್ಲ ಮಾಡಿ. ಐ ಫೆಲ್ಟ್ ಸೋ ಬ್ಯಾಡ್. ಮನೆಗೆ ಹೋಗೋವರೆಗೂ ಐ ವಾಸ್ ಕ್ರೈಂಗ್. ನಂದಿಲ್ ಸರ್ ಶೂಟಿಂಗ್ ಅದು ಇಟ್ ಟುಕ್ ಲಾಂಗ್ ಡ್ರೈವ್. ಅಲ್ಲಿಂದ ಬರೀ ಹೇಳಿದ್ರು. ಆಮೇಲೆ ತುಂಬಾ ಬೇಜಾರಾಗೋಯ್ತು ನನಗೆ. ತುಂಬಾ ಫನ್ ಇತ್ತು. ಅಂದ್ರೆ ಕ್ಯಾರೆಕ್ಟರ್ಸ್ ಅಂಡ್ ಕಂಫರ್ಟ್ ಝೋನ್ ಇತ್ತು. ಎಲ್ಲ ಒಂದು ಫ್ಯಾಮಿಲಿ ತರ ಕೆಲಸ ಮಾಡಿದ್ದು. ಅಂಡ್ ಇವರು ಅಷ್ಟೇ, ಎಷ್ಟೇ ಪ್ರೆಷರ್ ಇರಲಿ, ಏನೇ ಪ್ರೆಷರ್ ಇರಲಿ, ಸಿನಿಮಾದು ಸ್ಕ್ರಿಪ್ಟ್ ಪ್ರೆಷರ್ ಆಗಿರ್ಲಿ, ಬೇರೆ ಯಾವುದೇ ಒಂದು ಪ್ರೆಷರ್ ಆಗಿರ್ಲಿ, ಅದನ್ನ ಸಿನಿಮಾದಲ್ಲಿ ತೋರಿಸ್ತಾ ಇರಲಿಲ್ಲ. ಯಾವತ್ತು ಆಕ್ಟರ್ಗಳ ಹತ್ರ ತೋರಿಸ್ತಾ ಇರಲಿಲ್ಲ. ತುಂಬಾ ಕಾಮ್ ಆಗಿದ್ರು ಥ್ರೂಔಟ್. ಇವಾಗ ನಾನೇ ಎಷ್ಟೋ ಇರಿಟೇಟ್ ಮಾಡಿದೀನಿ ನಿಜ ಹೇಳ್ಬೇಕಂದ್ರೆ. ಅಲ್ಲೇ ಅವ್ರೇನೋ ರೋಲಿಂಗ್ ಹೇಳ್ತಿರ್ತಾರೆ, ನಾನೇನ್ ಮಾತಾಡ್ತಾನೆ ಇರ್ತೀನಿ ಇಲ್ಲಿ. ಬಟ್ ಆದ್ರೂ ಇಷ್ಟು ಕಾಮ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅವರು. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್ ಆಲ್ಸೋ. ಇಬ್ರಲ್ಲಿ ಯಾರು ಜಾಸ್ತಿ ರೀಟೇಕ್ಸ್ ತಗೊಂಡ್ರು? ಯಾರು ಸರ್ ಅದು ಡೈರೆಕ್ಟರ್ ಹೇಳ್ಬೇಕು. ಇಬ್ರು ತಗೊಂಡಿಲ್ಲ. ಇಬ್ರು ತಗೊಂಡಿಲ್ಲ. ಅಲ್ಲ, ಇವ್ರು ನಗ್ಸ್ತಿದ್ರು, ಫನ್ನಿ ಕೆಲಸಗಳೆಲ್ಲ ಮಾಡ್ತಿದ್ರು ಅಂತ ಅವ್ರು ಅದು ಹೇಳ್ತಿದ್ರು. ಆಫ್ ಸ್ಕ್ರೀನ್. ಅಲ್ಲ, ಟ್ರೈ ಮಾಡಿ ನಾನು ಆಗ್ಲಿಲ್ಲ ನಕ್ಬಿಟ್ಟೆ. ಅಂದ್ರೆ ಒಂದ್ ನಿಮಿಷ ವೇಟ್ ಮಾಡಿ ಅಂತ. ಒಂದು ಬೋಗಿಯಿಂದ ಹೊರಗಡೆ ಬರ್ಬೇಕು, ನಾನ್ ಫಸ್ಟ್ ಎಂಟ್ರಿ ಆಗಿ ಅದಾದ್ಮೇಲೆ ಇವ್ರು ಬರ್ಬೇಕು. ಅಲ್ಲವರೆಗೂ ಸುಮ್ನೆ ಇದ್ರು. ಬೋಗಿ ಒಳಗಡೆ ಇನ್ನೇನು ಓಕೆ ಸರ್ ರೆಡಿ ಸರ್ ಅಂದ್ರೆ ನಾನು ಹೊರಗಡೆಯಿಂದ ಥಮ್ಸ್ ಅಪ್ ತೋರಿಸ್ಬಿಟ್ಟು ಒಳಗಡೆ ಬಂದು ನಗ್ಸ್ಬಿಟ್ರು. ಹೊರಗಡೆ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ತಿರ್ಗಾ ಕಟ್ ಅಂದ್ಬಿಟ್ಟು ನಗ್ಸ್ಬಿಡಿ ಅನ್ಕೊಂಡು ನಾನು ಹೊರಗಡೆನೆ ಹೋಗ್ಲಿಲ್ಲ. ನಾನು ಈ ಕಡೆ ಮುಖಾನೇ ತಿರ್ಸ್ಕೊಂಡೋದು. ಅಲ್ಲೊಂದು ಏನೋ ಮಾಡ್ತಾ ಇರೋದು, ಏನೋ ಹೇಳೋದು, ಹೌದಾ ನಗಲ್ವಾ, ಹಂಗೆ ಹಿಂಗೆ ಅನ್ಕೊಂಡು ಏನೋ ಮಾಡ್ತಿರೋದು. ನಾನು ಸೀರಿಯಸ್ ಆಗಿರ್ಬೇಕು. ಎಕ್ಸ್ಪ್ರೆಷನ್ಸ್ ಅಲ್ಲ, ಅವ್ರು ಬಂದು ತಪ್ಕೊಂಡ್ರು ನಂದು ಒಂದು ಫೋಕಸ್ ಇರುತ್ತೆ. ಅಂಡ್ ಐ ಬ್ಲಿಂಕ್ ಮಾಡಲ್ಲ ನಾನು. ಎಷ್ಟೊಂದ್ರೆ ಅಷ್ಟು ಕಮ್ಮಿ. ಮ್ಯಾಕ್ಸಿಮಮ್ ಒಂದೊಂದು ಲೆಂತ್ ಶಾರ್ಟ್ ಅಲ್ಲಿ ಒಂದೇ ಒಂದು ಸೆಕೆಂಡ್ ಐ ಬ್ಲಿಂಕ್ ಮಾಡೋದು. ಹಿಂಗೆ ಬಂದಿರ್ತೀನಿ ಆ ಲೆನ್ಸ್ ಹಾಕೊಂಡು, ಲೆನ್ಸ್ ಡ್ರೈ ಆಗಿ. ಇವರು ಒಂದ್ಸಲ ಡ್ರೈ ಆಗ್ಬಿಟ್ಟಿದೆ ಲೆನ್ಸ್, ತೆಗಿಯೋಕ್ ಹೋದ್ರೆ ಬರ್ತಾ ಇರ್ಲಿಲ್ಲ, ಹಂಗ ಕಚ್ಕೊಂಡ್ಬಿಡೋದು. ರಾಮೋಜಿ ಫಿಲ್ಮ್ ಸಿಟಿ ಅಂತ ಸಿಕ್ಕಾಬಿಟ್ಟೆ ಬಿಸ್ಲು. ಸಂಜೆ ಹೋಗ್ಬಿಟ್ಟು ಆಕ್ಚುಲಿ ನಾನೇ ಹಾಕೋದು, ನಾನೇ ತೆಗಿಯೋದು. ಹೆಂಗಾಗ್ಬಿಟ್ಟೆ ನಾನು ಕೂಡ. ಇವ್ರಂದ್ರೆ 2 months ಆಗೋ ತನಕ ನಂಗೆ ಆಚೆ ಬರಕ ಹಿಂಗೆ ತಿಂತಿದ್ದೆ ನಾನು. ಲೆನ್ಸ್ ಹಾಕ್ಬೇಕು, ತೆಗಿಬೇಕಲ್ಲ ಇವ್ರಿಗೆ. ನನ್ಗೂ ಹಂಗೆ ಆಗ್ಬಿಟ್ಟಿದ್ ಮನೇಲಿ. ಆಮೇಲೆ ಕಚ್ಕೊಂಡ್ಬಿಡೋದು ಲೆನ್ಸ್. ಮತ್ತೆ ಲಿಕ್ವಿಡ್ ಎಲ್ಲ ಹಾಕಿ ಏನೋ ಮಾಡಿ ತೆಗಿತಿದ್ ಪಾಪ. ತುಂಬಾ ಒಂದ್ಸಲ ಫೈಟ್ ಅಲ್ಲ ಅಂತ ಲೆನ್ಸ್ ಎಲ್ಲ ಒಳಗೆ ಹೊರಟೋಗ್ಬಿಟ್ಟಿದೆ. ಒಳಗಡೆ ಕಚ್ಕೊಂಡ್ಬಿಟ್ಟಿತ್ತು, ಹೊರಟೋಗ್ಬಿಟ್ಟಿತ್ತು. ಅಪ್ಪ ಮತ್ ಸಿಕ್ತು ಹಾಕಿ. ಇನ್ನೊಂದ್ಸಲ ಲೆನ್ಸ್ ತೆಗಿಯಕ್ ಬರ್ತವ್ರೆ. ನನಗೆ ಧೂಳು ಹೋಗಿತ್ತಲ್ಲ, ಧೂಳು ಹೋಗ್ಬಿಡಿದ್ ಆಗ್ತಿಲ್ಲ, ಬನ್ನಿ ಡೈರೆಕ್ಟರ್ ತೆಗೆದು ಬಿಡಿ ಲೆನ್ಸ್ ಅಂತ. ತೆಗೆದ್ರೆ ಅಷ್ಟು ಧೂಳು ಬರೋದು ಅದ್ರೊಳಗಡೆ. ಒಂದ್ ತೆಗಿತ ಸರ್, ಇನ್ನೊಂದಿಲ್ಲ ಸಿಕ್ತಿಲ್ಲ ಅಂತ. ಎಲ್ಲಿ ನೋಡಿ ಲೆನ್ಸ್ ಅಂತ. ಸರಿ ನಾ ಬಿದೋಗಿದೆ ಅಂತ ಇಲ್ಲ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಇವ್ರು ಲೆನ್ಸ್ ಯೂಸ್ ಮಾಡಿದ್ದಾರೆ. 1 ನಿಮಿಷ ಅಂತ ಫುಲ್ ಓಪನ್ ಮಾಡೋದು ಒಳಗಡೆ ಇತ್ತು. ಆಮೇಲೆ ಅದು ಗಿದ ಹಾಕಿ ಲಿಕ್ವಿಡ್ ಹಾಕಿ ಎಲ್ಲ ಹೇಳಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.